ಫಸ್ಟ್ ಟೈಮ್ ಕೆನಡಾದಲ್ಲಿ ಗೋಲ್ಡ್ ತಗೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಮಗಳು ಹುಟ್ಟಿದಾಗಿಂದ ಪ್ರತಿ ವರ್ಷವೂ ಅವಳ ಬರ್ತ್ಡೇ ಟೈಮ್ಗೆ ಏನೋ ಒಂದು ಗೋಲ್ಡ್ ತಗೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಪ್ರತಿ ವರ್ಷವೂ ತಗೊತಾ ಇದ್ದೀನಿ. ಸೊ ಈ ವರ್ಷವೂ ತಗೊಳ್ಳೋಣ ಅಂದ್ಕೊಂಡು ಬಟ್ ಇಂಡಿಯಾಗೆ ಹೋಗಿಲ್ಲ ಈ ವರ್ಷ. ಹಾಗಾಗಿಬಿಟ್ಟು ನಾವು ಇಲ್ಲೇ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಸ್ಸಾಸಾಗದಲ್ಲಿ ಮಲಬಾರ್ ಅಂತಿದೆ. ನನಗೆ ಗೊತ್ತಿರೋ ಥರ ಕೆನಡಾದಲ್ಲಿ ಇದೊಂದೇ ಇರೋದು ಅನಿಸುತ್ತೆ, ಮಲಬಾರ್ ಇಲ್ಲೊಂದು ಮಾತ್ರನೇ ಇರೋದು ಮೆಸ್ಸಾಸಾಗದಲ್ಲಿ. ಬಟ್ ಏನು ಅಷ್ಟು ಕಲೆಕ್ಷನ್ ಏನಿಲ್ಲ, ಬಟ್ ಓಕೆ ಇರೋದ್ರಲ್ಲಿ ಚೆನ್ನಾಗಿದ್ದಾವೆ ಅನ್ನಿಸ್ತು. ಒಂದು 2 ಟೈಮ್ಸ್ ಹೋಗಿ ಬಂದಿದ್ವಿ, ಬಟ್ ಅವಾಗೇನು ತಗೊಂಡಿರಲಿಲ್ಲ. ಇನ್ನು ಬರ್ತ್ಡೇ ಬರ್ತಾ ಇದೆ ಅಲ್ವಾ, ಸೊ ಇನ್ನು ತುಂಬ ದಿನ ಹೋದಷ್ಟೆಲ್ಲ ರೇಟ್ ಜಾಸ್ತಿನೇ ಆಗ್ತಾಯಿದೆ. ಆದರೂ ನಾವು ತಗೊಂಡಾಗ ಇದು ಸ್ವಲ್ಪ ಕಮ್ಮಿನೇ ಇತ್ತು ರೇಟು. ನಾನು ಇದು ಆಲ್ಮೋಸ್ಟ್ ತೊಗೊಂಡ್ಬಿಟ್ಟು ಒಂದು 2-3 ಮಂತ್ಸ್ ಆಗೋಯಿತು ನಾನು ತಗೊಂಡು. ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ತಗೊಂಡೋಗ $156 ಏನೋ ಇತ್ತು ಗೋಲ್ಡ್ ಅವಾಗ. ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ. ಇವಾಗ ಬಂದು $183 ಆಗಿದೆ. ಸೊ ನಾನು ಇನ್ನು ಫೆಬ್ರವರಿಯಲ್ಲಲ್ವ ನನ್ನ ಮಗಳ ಬರ್ತ್ಡೇ ಇರೋದು, ಅವಾಗ ತೊಗೊಂಡ್ರೆ ಇನ್ನೂ ಆಲ್ಮೋಸ್ಟ್ 200 ಹೊರಟೋಗುತ್ತೆ ಅಂತ ಅಂದ್ಕೊಬಿಟ್ಟು ನಾನು ಸ್ವಲ್ಪ ಒಂದು 2-3 ಮಂತ್ಸ್ ಮುಂಚೆನೇ ತೊಗೊಂಡ್ಬಿಟ್ಟೆ. ಬಟ್ ಒಬ್ರಿಗೆ ತೊಗೊಂಡಿಲ್ಲ, ಇನ್ನಿಬ್ರಿಗೂ ತೊಗೊಂಡೆ. ನನ್ನ ಮಗಂದು ಇತ್ತು ಪಟ್ಟು ಆಲ್ರೆಡಿ, ಆದರೆ ಅದು ತುಂಬ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ನಾನು ಇಂಡಿಯಾಗೆ ಬಂದಾಗ ಲಾಸ್ಟ್ ಟೈಮ್ ಸೇಲ್ ಮಾಡಿದ್ದೆ. ಅದಕ್ಕೆ ಇಬ್ಬರಿಗೂ ಇಲ್ಲಿ ಒಂದೊಂದು ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಳಿಗೂ ಒಂದೊಂದು ತಗೊಂಡೆ. ಏನು ಫಸ್ಟ್ ಟೈಮ್ ನಾನು ಗೋಲ್ಡ್ ಶಾಪಿಂದ 20 ಮಿನಿಟ್ಸ್ ಅಂದರೆ 20-30 ಮಿನಿಟ್ಸಲ್ಲಿ ಗೋಲ್ಡ್ ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಕಟ್ಟಿ ವಾಪಸ್ ಆಚೆ ಬಂದಿರೋದು. ಅಷ್ಟು ಬೇಗ ಯಾವತ್ತು ಬಂದಿಲ್ಲ ಗೋಲ್ಡ್ ಶಾಪಿಂದ ನಾನಂತೂ. ಇದೇ ಫಸ್ಟ್ ಟೈಮ್ ಅಷ್ಟು ಬೇಗ ಬಂದಿದ್ದೆ. ಯಾಕಂದರೆ ಅಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇಲ್ಲ, ಇರೋದ್ರಲ್ಲೇ ಒಂದು 2-3 ಇರುತ್ತೆ. ಅದರಲ್ಲೇ ನಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಬರಬೇಕು. ಇನ್ನು ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ, ಇನ್ನು ಈವ್ನಿಂಗ್ ಹೋಗಿದ್ವಿ. ಸೊ ಇನ್ನು ಮನೆಗೆ ಹೋಗಿ ಇನ್ನು ಡಿನ್ನರ್ ಮಾಡೋದೇನು ಅಂತ ಹೇಳ್ಬಿಟ್ಟು ಔಟ್ಸೈಡೇ ಡಿನ್ನರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಬಿರಿಯಾನಿ ಹೌಸ್ ಇತ್ತು. ಸೊ ಬಿರಿಯಾನಿ ಹೌಸಲ್ಲಿ ಬಿರಿಯಾನಿ ಮಾಡಿಕೊಂಡು ಇನ್ನು ಮನೆಗೆ ಹೋಗ್ತಾಯಿದ್ದೀವಿ ನೈಟು.